ವಿವಿಧ ನಗರಗಳಿಗೆ, ದೇಶಗಳಿಗೆ ಇರುವ ಅನ್ವರ್ಥಕ ನಾಮಗಳ ಅಂದ್ರೆ ನಿಕ್ನೇಮ್ಗಳ ಹಿಂದಿನ ಅಸಲಿ ಕಥೆ ಏನು ಅಂತ ಡಿಕೋಡ್ ಮಾಡೋಣ. ಇದು ಕೇವಲ ಕ್ವಿಜ್ ಪುಸ್ತಕಗಳಲ್ಲಿ ಬರುವ ಸಾಮಾನ್ಯ ಜ್ಞಾನದ ಪಟ್ಟಿ ಖಂಡಿತ ಅಲ್ಲ. ಅದೇ ತಾನೆ. ಇವು ಆಯಾ ಜಾಗದ DNA ಇದ್ದ ಹಾಗೆ. ಭೌಗೋಳಿಕತೆ, ಅಲ್ಲಿನ ಇತಿಹಾಸ, ರಾಜಕೀಯ ಎಲ್ಲವೂ ಸೇರಿ ಆ ಊರಿಗೆ ಒಂದು ಶಾಶ್ವತವಾದ ಬ್ರ್ಯಾಂಡ್ ಐಡೆಂಟಿಟಿಯನ್ನು ಹೇಗೆ ಕೊಡ್ತವೆ ಅನ್ನೋದನ್ನ ಬಿಡಿಸಿ ನೋಡೋಣ. ಸರಿ, ಪ್ರಕೃತಿಯ ಬಗ್ಗೆ ಮಾತನಾಡುವುದಾದರೆ ನಾರ್ವೆ ದೇಶದ ಕಡೆ ಒಮ್ಮೆ ನೋಡ್ಬೇಕು. ಅದನ್ನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಕರೀತಾರೆ. ಮಧ್ಯರಾತ್ರಿ ಸೂರ್ಯ ಬರೋದು ಅಂದ್ರೆ ಆ, ರಾತ್ರಿ 12 ಗಂಟೆಗೆ ಆಕಾಶದಲ್ಲಿ ಸೂರ್ಯ ಬೆಳಗುತ್ತಿದ್ರೆ ಜನ ನಿದ್ದೆ ಮಾಡೋದು ಹೇಗೆ ಅಂತ ನನ್ಗೂ ಅನಿಸ್ತಾ ಇತ್ತು. ಇದು ಕೇಳೋಕೆ ಕಾವ್ಯಾತ್ಮಕವಾಗಿದ್ದರೂ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಬಹಳ ಸ್ವಾರಸ್ಯಕರವಾಗಿದೆ. ಇದು ಭೂಮಿಯ ಆಕ್ಸಿಯಲ್ ಟಿಲ್ಟ್ ಅಂದ್ರೆ ಅಕ್ಷದ ಓರೆಗೆ ಸಂಬಂಧಿಸಿದ ಭೌಗೋಳಿಕ ವಿದ್ಯಮಾನ. ಅಂದ್ರೆ ಭೂಮಿ ಸ್ವಲ್ಪ ವಾಲ್ಕೊಂಡಿದೆ ಅಂತಲ್ವಾ? ಕರೆಕ್ಟ್. ಬೇಸಿಗೆಯ ಸಮಯದಲ್ಲಿ ಉತ್ತರ ಧ್ರುವವು ಸೂರ್ಯನ ಕಡೆಗೆ ವಾಲಿಕೊಂಡಿರುತ್ತೆ. ಇದರಿಂದಾಗಿ ನಾರ್ವೆಯ ಉತ್ತರ ಭಾಗದಲ್ಲಿ ಆರ್ಕ್ಟಿಕ್ ವೃತ್ತದ ಒಳಗೆ ಸುಮಾರು 76 ದಿನಗಳ ಕಾಲ ಸೂರ್ಯ ಅಸ್ತಮಿಸುವುದೇ ಇಲ್ಲ. ವಾಟ್? 76 ದಿನ ಸೂರ್ಯ ಮುಳುಗೋದೇ ಇಲ್ವಾ? ಹೌದು. ಮೇ ತಿಂಗಳಿಂದ ಜುಲೈವರೆಗೆ ಅಲ್ಲಿ ರಾತ್ರಿಯೇ ಆಗೋದಿಲ್ಲ. ಜನ ನಿದ್ದೆ ಮಾಡಲು ಕಪ್ಪಾದ ಪರ್ದೆಗಳನ್ನು ಅಂದ್ರೆ ಬ್ಲಾಕ್ಔಟ್ ಕರ್ಟನ್ಸ್ ಬಳಸಬೇಕಾಗತ್ತೆ. ಪ್ರಕೃತಿಯ ಈ ಅತಿರೇಕವೇ ಆ ದೇಶದ ಜಾಗತಿಕ ಹೆಗ್ಗುರುತಾಗಿ ಬದಲಾಗಿದೆ. ಪ್ರಕೃತಿಯ ಆಟಗಳು ನಿಜಕ್ಕೂ ವಿಸ್ಮಯ. ಅಂಟಾರ್ಕ್ಟಿಕಾ ಖಂಡವನ್ನು ಪೆಂಗ್ವಿನ್ಗಳ ನಾಡು ಅಂತ ಕರೆಯೋದು ಕೂಡ ಇದೇ ಪ್ರಕೃತಿಯ ವಿಶಿಷ್ಟತೆಯಿಂದ. ಈಗ ನಾವು ನೀರಿನ ವಿಚಾರಕ್ಕೆ ಬರೋಣ. ಫಿನ್ಲ್ಯಾಂಡ್ ಅನ್ನು ಸಹಸ್ರ ಸರೋವರಗಳ ನಾಡು ಅಂತ ಕರೀತಾರೆ. ಹೌದು, ಫಿನ್ಲ್ಯಾಂಡ್ನಲ್ಲಿ ಲೆಕ್ಕವಿಲ್ಲದಷ್ಟು ಸರೋವರಗಳಿವೆ. ಮತ್ತೊಂದೆಡೆ ನಮ್ಮದೇ ಭಾರತದಲ್ಲಿ ರಾಜಸ್ಥಾನದಂತಹ ಮರುಭೂಮಿ ರಾಜ್ಯದಲ್ಲಿರುವ ಉದಯಪುರವನ್ನು ಸರೋವರಗಳ ನಗರ ಅಂತ ಕರೀತಾರೆ. ಇವೆರಡಕ್ಕೂ ಒಂದೇ ರೀತಿಯ ಹೆಸರಿದ್ದರೂ ಇದರ ಹಿಂದಿರುವ ಕಥೆಗಳು ಮಾತ್ರ ಉತ್ತರ ದಕ್ಷಿಣ ಧ್ರುವಗಳಷ್ಟೇ ಭಿನ್ನವಾಗಿವೆ ಅಂತ ನನಗನ್ನಿಸ್ತೆ. ಅದು ಹೇಗೆ ಅಂತ ವಿವರಿಸ್ತೀರಾ? ಈಗ ನೋಡಿ, ಫಿನ್ಲ್ಯಾಂಡ್ ಪ್ರಕೃತಿಯೇ ತನ್ನಿಚ್ಛೆಯಿಂದ ನಿರ್ಮಿಸಿದ ಬೃಹತ್ ವಾಟರ್ ಪಾರ್ಕ್ ಇದ್ದ ಹಾಗೆ. ಆದರೆ ಉದಯಪುರ ಹಾಗಿಲ್ಲ. ಅದು ಮಾನವ ಮತ್ತು ರಾಜಮನೆತನದವರು ಸೇರಿ ತಮ್ಮ ಕಲಾತ್ಮಕತೆಯಿಂದ ನಿರ್ಮಿಸಿದ ಅದ್ಭುತ ರಾಯಲ್ ವಾಟರ್ ಪೂಲ್. ಆಹಾ, ಹೋಲಿಕೆ ಬಹಳ ಸಮಂಜಸವಾಗಿದೆ. ಫಿನ್ಲ್ಯಾಂಡ್ನಲ್ಲಿ ಸುಮಾರು 1,88,000ಕ್ಕೂ ಹೆಚ್ಚು ಸರೋವರಗಳಿವೆ. ಇವು ಹೇಗೆ ಸೃಷ್ಟಿಯಾದವು ಅಂದ್ರೆ 16,000 ವರ್ಷಗಳ ಹಿಂದೆ ಹಿಮಯುಗ ಅಂತ್ಯಗೊಂಡಾಗ ಬೃಹತ್ ಹಿಮನದಿಗಳು ಕರಗಿ ಈ ಸರೋವರಗಳನ್ನು ಸ್ವಾಭಾವಿಕವಾಗಿ ನಿರ್ಮಿಸಿದವು. ಅದು ಶುದ್ಧ ಭೌಗೋಳಿಕ ವಿಕಾಸ. ಎಕ್ಸಾಕ್ಟ್ಲಿ. ಆದ್ರೆ ಉದಯಪುರದ ಕಥೆ ಬೇರೆ. ರಾಜಸ್ಥಾನದ ಕಠಿಣ ಮರುಭೂಮಿಯ ವಾತಾವರಣ, ನಿರಂತರ ಬರಗಾಲ ಇರುತ್ತೆ. ಆಗ ಅಲ್ಲಿನ ಮಹಾರಾಣರು, ವಿಶೇಷವಾಗಿ ಮಹಾರಾಣ ಉದಯ್ ಸಿಂಗ್ ಅವರು ಪ್ರಕೃತಿಯ ವಿರುದ್ಧ ಸೆಣಸಾಡಿ ಕೃತಕ ಸರೋವರಗಳನ್ನು ನಿರ್ಮಿಸಿದರು. ಅಂದ್ರೆ ಆ ಪಿಚೋಲಾ ಮತ್ತು ಫತೇ ಸಾಗರ್ ಸರೋವರಗಳು. ಉದಯಪುರದ ಸರೋವರಗಳು ಕೇವಲ ಸೌಂದರ್ಯಕ್ಕಾಗಿ ಮಾಡಿದವುಗಳಲ್ಲ, ಅವು ಬದುಕುಳಿಯೋ ಹೋರಾಟದ ಸಂಕೇತಗಳು ಅಲ್ವಾ? ಹೌದು. ಫಿನ್ಲೆಂಡ್ನ ಸರೋವರಗಳು ಪ್ರಕೃತಿಯ ಕೊಡುಗೆ, ಆದ್ರೆ ಉದಯಪುರ ಮನುಷ್ಯನ ಇಚ್ಛಾಶಕ್ತಿ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಪ್ರತೀಕ. ಇವೆರಡು ಆಯಾ ಸ್ಥಳಗಳಿಗೆ ಸರೋವರಗಳ ನಾಡು ಅನ್ನೋ ಹೆಸರನ್ನು ತಂದುಕೊಟ್ಟಿವೆ. ಭೌಗೋಳಿಕತೆ ಮತ್ತು ಪ್ರಕೃತಿ ಹೇಗೆ ಊರುಗಳ ಹೆಸರನ್ನು ನಿರ್ಧರಿಸ್ತವೆ ಅಂತ ನೋಡಿದ್ವಿ. ಈಗ ಇದೇ ಪ್ರಕೃತಿ ಕೊಡುವ ಸಂಪನ್ಮೂಲಗಳು ಒಂದು ಇಡೀ ದೇಶದ ಆರ್ಥಿಕತೆಯನ್ನು ಹೇಗೆ ಬದಲಾಯಿಸುತ್ತವೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಖಂಡಿತ. ಕೇವಲ ಭೌಗೋಳಿಕ ಲಕ್ಷಣಗಳಲ್ಲದೆ ಆ ಮಣ್ಣಿನ ಗುಣ ಮತ್ತು ಬೆಳೆಗಳು ಕೂಡ ಮುಖ್ಯ. ಹೌದು. ಆಫ್ರಿಕಾದ ಜಾನ್ಜಿಬಾರ್ ಅನ್ನು ಲವಂಗದ ನಾಡು ಅಂತ ಕರೀತಾರೆ. ಒಂದು ಸಣ್ಣ ದ್ವೀಪ ಲವಂಗದಂತಹ ಒಂದು ಸಾಂಬಾರ ಪದಾರ್ಥದ ಮೂಲಕ ಇಡೀ ಪ್ರಪಂಚದಲ್ಲಿ ತನ್ನ ಗುರುತನ್ನು ಮೂಡಿಸಿದ್ದು ಹೇಗೆ ಸಾಧ್ಯವಾಯಿತು? ಜಾನ್ಜಿಬಾರ್ನ ಕಥೆ ಕೇವಲ ಕೃಷಿಯ ಕಥೆ ಅಲ್ಲ, ಅದು ಜಾಗತಿಕ ವ್ಯಾಪಾರ ಮತ್ತು ವಸಾಹತುಶಾಹಿಯ ಕಥೆ. 19ನೇ ಶತಮಾನದಲ್ಲಿ ಒಮಾನ್ನ ಸುಲ್ತಾನರಾಗಿದ್ದ ಸೈದ್ ಬಿನ್ ಸುಲ್ತಾನ್ ಅವರು ಜಾನ್ಜಿಬಾರ್ನ ಹವಾಮಾನ ಲವಂಗ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ ಅಂತ ಅರಿತರು. ಅವರು ಎಷ್ಟು ದೂರದೃಷ್ಟಿ ಹೊಂದಿದ್ರು ಅಂದ್ರೆ ತಮ್ಮ ರಾಜಧಾನಿಯನ್ನೇ ಮಸ್ಕತ್ನಿಂದ ಜಾಂಜಿಬಾರ್ಗೆ ಶಿಫ್ಟ್ ಮಾಡಿದ್ರು ಅಂತ ಓದಿದ್ದೆ. ಕರೆಕ್ಟ್. ಇಡೀ ದ್ವೀಪದಲ್ಲಿ ಲವಂಗದ ತೋಟಗಳನ್ನು ಬೆಳೆಸಿದ್ರು. ಒಂದು ಹಂತದಲ್ಲಿ ಪ್ರಪಂಚದ 90%ಕ್ಕೂ ಹೆಚ್ಚು ಲವಂಗ ಕೇವಲ ಈ ಸಣ್ಣ ದ್ವೀಪದಿಂದಲೇ ಉತ್ಪಾದನೆಯಾಗುತ್ತಿತ್ತು. 90%? ಅಂದ್ರೆ ಅದು ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಪೂರ್ಣ ಏಕಸ್ವಾಮ್ಯ, ಮೊನೋಪಲಿ. ಆದ್ರೆ ಇದರ ಹಿಂದೆ ಕರಾಳ ಇತಿಹಾಸವೂ ಇದೆ ಅಲ್ವೇ? ಹೌದು. ಆ ಬೃಹತ್ ತೋಟಗಳಲ್ಲಿ ಕೆಲಸ ಮಾಡಲು ಆಫ್ರಿಕಾದ ಬೇರೆ ಬೇರೆ ಭಾಗಗಳಿಂದ ಗುಲಾಮರನ್ನು ತರಲಾಗುತ್ತಿತ್ತು.
ಜಾಂಜಿಬಾರ್ ಕೇವಲ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿರಲಿಲ್ಲ, ಅದು ಗುಲಾಮರ ವ್ಯಾಪಾರದ ಅತಿದೊಡ್ಡ ಮಾರುಕಟ್ಟೆಯೂ ಆಗಿತ್ತು. ಅಂದ್ರೆ ಆ ಲವಂಗದ ನಾಡು ಎಂಬ ಸುಂದರವಾದ ಹೆಸರಿನ ಹಿಂದೆ ಆಫ್ರಿಕನ್ ಇತಿಹಾಸದ ನೋವು ಕೂಡ ಅಡಗಿದೆ. ನಿಜ. ಇದೇ ರೀತಿ ನಾವು ಮೆಕ್ಸಿಕೋವನ್ನು ಬೆಳ್ಳಿಯ ನಾಡು ಮತ್ತು ಚಿಲಿಯನ್ನು ತಾಮ್ರದ ನಾಡು ಅಂತ ಕರೆಯುವುದನ್ನು ನೋಡಬಹುದು. ಆ ನೆಲದ ಕೆಳಗೆ ಸಿಗುವ ಖನಿಜಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಆ ದೇಶಗಳ ಭವಿಷ್ಯವನ್ನೇ ನಿರ್ಧರಿಸಿದವು. ಪ್ರಾಣಿಗಳಿಗೂ ಕೂಡ ಈ ನಿಕ್ನೇಮ್ಗಳಲ್ಲಿ ದೊಡ್ಡ ಜಾಗ ಇದೆ ಅಲ್ವಾ? ಥೈಲ್ಯಾಂಡ್ ಅನ್ನು ಬಿಳಿ ಆನೆಗಳ ನಾಡು ಅಂತ ಕರೀತಾರೆ. ಮತ್ತೆ ಆಸ್ಟ್ರೇಲಿಯಾವನ್ನು ಕಾಂಗ್ರೂಗಳ ನಾಡು ಅಂತಾರೆ. ಹೌದು, ಆ ಜೀವ ವೈವಿಧ್ಯವೇ ಆ ದೇಶಗಳ ಬ್ರ್ಯಾಂಡ್ ಆಗಿ ಹೋಗಿದೆ. ಆದ್ರೆ ಸಂಪನ್ಮೂಲಗಳ ಬಗ್ಗೆ ಮಾತು ಬಂದಾಗ ನಮ್ಮ ಭಾರತದ ನಗರಗಳನ್ನು ಮರೆಯುವಂತಿಲ್ಲ. ಹೈದರಾಬಾದ್ ಮುತ್ತಿನ ನಗರ, ಮೈಸೂರು ಶ್ರೀಗಂಧಗಳ ನಗರ, ನಾಸಿಕ್ ವೈನ್ ಕ್ಯಾಪಿಟಲ್. ಆದ್ರೆ ಸೂರತ್ ನಗರದ ಕತೆ ಸ್ವಲ್ಪ ಡಿಫರೆಂಟ್. ಹೌದು, ಸೂರತ್ ಅನ್ನು ವಜ್ರಗಳ ನಗರ ಅಂದ್ರೆ ಡೈಮಂಡ್ ಸಿಟಿ ಅಂತ ಕರೀತಾರೆ. ಆದ್ರೆ ಇಲ್ಲೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಸೂರತ್ನಲ್ಲಿ ಅಥವಾ ಗುಜರಾತ್ನಲ್ಲಿ ಯಾವುದೇ ದೊಡ್ಡ ವಜ್ರದ ಗಣಿಗಳಿಲ್ಲ ತಾನೆ. ದಕ್ಷಿಣ ಆಫ್ರಿಕಾ ಅಥವಾ ರಷ್ಯಾದಲ್ಲಿ ವಜ್ರ ಸಿಗ್ತದೆ, ಗಣಿಗಳೇ ಇಲ್ಲದ ಒಂದು ಊರು ಪ್ರಪಂಚದ ವಜ್ರದ ನಗರ ಆಗಕ್ಕೆ ಹೇಗೆ ಸಾಧ್ಯ? ಇದು ಅದ್ಭುತವಾದ ಪ್ರಶ್ನೆ. ಸೂರತ್ ವಜ್ರದ ನಗರ ಆಗಿರುವುದು ಅಲ್ಲಿ ವಜ್ರ ಹುಟ್ಟುತ್ತದೆ ಎಂಬ ಕಾರಣಕ್ಕಲ್ಲ, ಬದಲಾಗಿ ಅಲ್ಲಿನ ಕೌಶಲ್ಯದಿಂದ. ಪ್ರಪಂಚದಾದ್ಯಂತ ಗಣಿಗಾರಿಕೆಯಿಂದ ತೆಗೆದ ಕಚ್ಚಾ ವಜ್ರಗಳಲ್ಲಿ 10ರಲ್ಲಿ 9 ವಜ್ರಗಳು ಕತ್ತರಿಸಲು ಮತ್ತು ಪಾಲಿಶ್ ಮಾಡಲು ಬರುವುದು ಸೂರತ್ಗೆ. ಓಹೋ, ಅಂದ್ರೆ ರಾ ಡೈಮಂಡ್ಸ್ ಎಲ್ಲ ಬರೋದೇ ಇಲ್ಲಿಗೆ. ಹೌದು, 19ನೇ ಶತಮಾನದ ಆರಂಭದಲ್ಲಿ ಸೌರಾಷ್ಟ್ರ ಭಾಗದ ಕರಕುಶಲಕರ್ಮಿಗಳು ಸೂರತ್ಗೆ ವಲಸೆ ಬಂದು ಈ ಕೌಶಲ್ಯವನ್ನು ಬೆಳೆಸಿದರು. ಒಂದು ಕಚ್ಚಾ ಕಲ್ಲನ್ನು ಹೊಳೆಯುವ ವಜ್ರವನ್ನಾಗಿ ಮಾಡುವ ಆ ಸೂಕ್ಷ್ಮ ಕಲೆ ತಲೆಮಾರಿನಿಂದ ತಲೆಮಾರಿಗೆ ಪಾಸಾಯ್ತು. ಅಂದ್ರೆ ಒಂದು ಊರಿನ ಹೆಗ್ಗುರುತು ಕೇವಲ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲವಾಗಿರ್ಬೇಕಾಗಿಲ್ಲ, ಅಲ್ಲಿನ ಜನರ ಅದ್ವಿತೀಯ ಕೌಶಲ್ಯವು ಆ ಊರಿಗೆ ಜಾಗತಿಕ ಹೆಸರನ್ನು ತಂದುಕೊಡಬಲ್ಲದು. ಖಂಡಿತವಾಗಿಯೂ ಸೂರತ್ ಇದಕ್ಕೆ ಬೆಸ್ಟ್ ಉದಾಹರಣೆ. ಗಣಿಗಳಿಲ್ಲದಿದ್ರೂ ಕೈಚಳಕದಿಂದಲೇ ಜಾಗತಿಕ ಬ್ರ್ಯಾಂಡ್ ಆದ ಕಥೆ ಇದು. ನಮ್ಮದೇ ದೇಶದ ಮತ್ತೊಂದು ನಗರ ಮಹಾರಾಷ್ಟ್ರದ ನಾಗ್ಪುರ್. ಇದಕ್ಕಿರುವ 2 ಹೆಸರುಗಳು ನನಗೆ ತುಂಬಾ ವಿಚಿತ್ರ ಅನಿಸ್ತವೆ. ಒಂದೆಡೆ ಇದನ್ನು ಕಿತ್ತಳೆ ನಗರ ಅಂದ್ರೆ ಆರೆಂಜ್ ಸಿಟಿ ಎನ್ನುತ್ತಾರೆ, ಮತ್ತೊಂದೆಡೆ ಹುಲಿಗಳ ರಾಜಧಾನಿ ಅಂತಲೂ ಕರೀತಾರೆ. ಹೌದು, ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಒಂದು ಕಡೆ ಕೃಷಿಯ ಸಿಹಿ, ಮತ್ತೊಂದು ಕಡೆ ಕಾಡಿನ ಗಾಂಭೀರ್ಯ. ಒಂದೇ ನಗರಕ್ಕೆ ಇವೆರಡೂ ಅನ್ವಯವಾಗುವುದು ಒಂದು ಊರಿನ ಬಹುಮುಖಿ ವ್ಯಕ್ತಿತ್ವವನ್ನು ತೋರಿಸುವುದಿಲ್ವೇ? ನಿಜ, ಅದನ್ನೇ ಝೀರೋ ಮೈಲ್ ಅಂತ ಕರೆಯೋದು. ಅಲ್ಲಿನ ಜ್ವಾಲಾಮುಖಿ ಮೂಲದ ಕಪ್ಪು ಮಣ್ಣು ಮತ್ತು ಹವಾಮಾನ ಮ್ಯಾಂಡರಿನ್ ಜಾತಿಯ ಕಿತ್ತಳೆ ಬೆಳೆಯಲು ಹೇಳಿ ಮಾಡಿಸಿದಂತಿದೆ. ನಾವು ಆಧುನಿಕತೆಯತ್ತ ಮುಖ ಮಾಡೋಣ. ಮನುಷ್ಯ ತನ್ನ ತಂತ್ರಜ್ಞಾನದಿಂದ ಹೊಸ ನಗರಗಳನ್ನೇ ಕಟ್ಟಿದ. ಈಗ ಅಮೆರಿಕದ ಪಿಟ್ಸ್ಬರ್ಗ್ ಅನ್ನು ಉಕ್ಕಿನ ನಗರ ಅಂದ್ರೆ ಸ್ಟೀಲ್ ಸಿಟಿ ಎನ್ನುತ್ತಾರೆ. ಹೌದು, ಅದೇ ರೀತಿ ನಮ್ಮ ಜಮ್ಶೇದ್ಪುರವನ್ನು ಕೂಡ ಉಕ್ಕಿನ ನಗರ ಎಂದೇ ಕರೆಯಲಾಗುತ್ತದೆ. ಕೈಗಾರಿಕೆಗಳು ಕೇವಲ ಪ್ರಾಡಕ್ಟ್ಗಳನ್ನ ಮಾಡುವುದಿಲ್ಲ, ಅವು ನಗರಗಳನ್ನೇ ಸೃಷ್ಟಿಸ್ತವೆ. ಖಂಡಿತ. ಕಾಲಾಂತರದಲ್ಲಿ ನಗರಗಳು ತಮ್ಮ ಗುರುತ್ವನ ಹೇಗೆ ನವೀಕರಿಸಿಕೊಳ್ತಾವೆ ಅನ್ನೋದು ಬಹಳ ಮುಖ್ಯ. ಹೌದು, ಆಧುನಿಕತೆಯ ಬಗ್ಗೆ ಮಾತನಾಡುವಾಗ ನಮ್ಮ ಬೆಂಗಳೂರಿನ ಕಥೆ ತರದೇ ಇರಲು ಸಾಧ್ಯವೇ ಇಲ್ಲ. ಬೆಂಗಳೂರು ತನ್ನ ಇತಿಹಾಸದಲ್ಲಿ ಪೆನ್ಷನರ್ಗಳ ಸ್ವರ್ಗ, ಉದ್ಯಾನವನಗಳ ನಗರ ಎಂಬ ಹೆಸರುಗಳಿಂದ ಇಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಿ ಬದಲಾಗಿದೆ. ಅದು ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಹೊತ್ತುಕೊಂಡಿವೆ. ಹೌದು, ಇಲ್ಲಿ ಕೆಲವೊಂದು ಹೆಸರುಗಳು ಎಷ್ಟು ಕಾವ್ಯಾತ್ಮಕವಾಗಿವೆ ಅಂದ್ರೆ ಇಟಾಲಿಯ ರೋಮನ್ನ ಶಾಶ್ವತ ನಗರ ಅಂದ್ರೆ ಇಟರ್ನಲ್ ಸಿಟಿ ಅನ್ನುತ್ತಾರೆ. ಹಾಗೆ ಸಪ್ತಬೆಟ್ಟಗಳ ನಗರ ಅಂತಲೂ ಕರೀತಾರೆ. ಆಮೇಲೆ ಕಲ್ಕತ್ತಾವನ್ನು ಅರಮನೆಗಳ ನಗರ, ಸಿಟಿ ಆಫ್ ಜಾಯ್ ಎನ್ನುತ್ತಾರೆ. ಮ್ಯಾನ್ಮಾರ್ ಅನ್ನು ಚಿನ್ನನ ಪಗೋಡಗಳ ನಾಡು ಅಂತಾರೆ. ಪ್ಯಾಲೆಸ್ಟೀನ್ ಅನ್ನು ಪವಿತ್ರ ಭೂಮಿ ಅಂತಾರೆ. ಲಕ್ನೋ ನವಾಬರ ನಗರ, ಪಾಂಡಿಚೇರಿ ಪೂರ್ವದ ಪ್ಯಾರಿಸ್. ಟರ್ಕಿ ದೇಶವನ್ನು ಯುರೋಪಿನ ರೋಗಗ್ರಸ್ತ ದೇಶ ಅಂದ್ರೆ ಸಿಕ್ ಮ್ಯಾನ್ ಆಫ್ ಯುರೋಪ್ ಅಂತೂ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಭೂತಾನ್ನನ್ನು ಸಿಡಿಲುಗಳ ನಾಡು ಅಂತಾರೆ. ಅದು ಕೂಡ ಅವರ ಭೌಗೋಳಿಕ ಪರಿಸ್ಥಿತಿಯನ್ನು ಸೂಚಿಸುತ್ತೆ. ಆದ್ರೆ ಅಸ್ಸಾಂನ ತೇಜ್ಪುರ್ ಅನ್ನು ರಕ್ತದ ನಗರ ಅಂದ್ರೆ ಸಿಟಿ ಆಫ್ ಬ್ಲಡ್ ಎಂದು ಕರೆಯುವುದು ಯಾಕೆ? ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಆಳುತ್ತಿದ್ದ ಅಸುರ ರಾಜ ಬಾಣಾಸುರ ಶಿವನ ಪರಮ ಭಕ್ತ. ಆತನ ಮಗಳು ಉಷಾ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನನ್ನು ಪ್ರೀತಿಸುತ್ತಾಳೆ. ಇದು ಒಪ್ಪದ ಬಾಣಾಸುರ ಅನಿರುದ್ಧನನ್ನು ಬಂಧಿಸುತ್ತಾನೆ. ಓ, ಆಮೇಲೆ ದೊಡ್ಡ ಯುದ್ಧ ನಡೆಯುತ್ತೆ ಅಲ್ವಾ? ಹೌದು, ಶ್ರೀಕೃಷ್ಣ ಮತ್ತು ಶಿವನ ಬೆಂಬಲಿತ ಬಾಣಾಸುರನ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಇದನ್ನೇ ಹರಿಹರ ಯುದ್ಧ ಎಂದೇ ಕರೆಯುತ್ತಾರೆ. ಆ ಯುದ್ಧದಲ್ಲಿ ಹರಿದ ರಕ್ತದಿಂದ ಇಡೀ ಊರು ಕೆಂಪಾಯಿತು. ಹಾಗಾಗಿ ಇದಕ್ಕೆ ತೇಜ್ಪುರ್ ಅಂದ್ರೆ
ರಕ್ತದ ನಗರ ಎಂಬ ಹೆಸರು ಬಂತು. ಅಂದ್ರೆ ಈ ಹೆಸರು ಪ್ರವಾಸೋದ್ಯಮವನ್ನು ಹಾಳು ಮಾಡುವುದಿಲ್ಲ, ಬದಲಾಗಿ ಇದು ಭಾರತೀಯ ಪುರಾಣದ ಶಕ್ತಿಯನ್ನು ಜಗತ್ತಿಗೆ ಸಾರ್ತದೆ. ಹೌದು, ರೋಮ್ನ ಶಾಶ್ವತ ನಗರ ಎಂಬ ಹೆಸರು ಕೂಡ ಹಾಗೆ. ಪ್ರಾಚೀನ ರೋಮನ್ನರು ಜಗತ್ತಿನಲ್ಲಿ ಏನೇ ಬದಲಾವಣೆ ಆದ್ರೂ ರೋಮ್ ಶಾಶ್ವತವಾಗಿ ನಿಲ್ತದೆ ಎಂದು ನಂಬಿದ್ರು. ಸಾವಿರಾರು ವರ್ಷಗಳ ಯುದ್ಧಗಳು, ಸಾಮ್ರಾಜ್ಯಗಳ ಪತನದ ನಂತರವೂ ರೋಮ್ ಇಂದಿಗೂ ತನ್ನ ಕೊಲೋಸಿಯಂ ಮತ್ತು ಕಲೆಯ ಮೂಲಕ ತಲೆ ಎತ್ತಿ ನಿಂತಿದೆ. ಆ ಹೆಸರು ಅವರ ನಾಗರಿಕತೆಯ ಅಸ್ತಿತ್ವವನ್ನು ಸಾರ್ತದೆ. ಖಂಡಿತ.